ಇವತ್ತಿನ ಇನ್ಸೈಡ್ ಸುದ್ದಿ ಆರಂಭ ಮಾಡೋದಕ್ಕಿಂತ ಮೊದಲು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದೆಹಲಿಯಿಂದ ಬರ್ತಾ ಇರುವಂತಹ ಸುದ್ದಿ, ರಾಜ್ಯ ರಾಜಕಾರಣ, ಅದರಲ್ಲೂ ಕೂಡ ಕಾಂಗ್ರೆಸ್ ಮನೆಯ ರಾಜಕಾರಣದ ಸುದ್ದಿಯನ್ನು ನಾವೀಗ ಬ್ರೇಕ್ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಭೇಟಿ ವೇಳೆ ಏನೆಲ್ಲ ಮಾತುಕತೆ ಆಯಿತು ಅದರ ವಿವರ ನಿಧಾನವಾಗಿ ಬರ್ತಾ ಇದೆ. ಅಫ್ಕೋರ್ಸ್ ಪಿನ್ ಟು ಪಿನ್ ಡೀಟೇಲ್ಸ್ ಬರೋದಕ್ಕೆ ಇನ್ನಷ್ಟು ಸಮಯ ಸಿಗುತ್ತೆ. ಆದರೆ ಸದ್ಯಕ್ಕಿಲ್ಲ ಕೆಪಿಸಿಸಿ ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯ ಸರ್ಕಾರ 2 ವರ್ಷ ಪೂರೈಸಿದ ಬಳಿಕ ನಿರ್ಧಾರವಾಗಲಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಾಕಷ್ಟು ಕುತೂಹಲ ಇತ್ತು, ಪ್ರಮುಖವಾಗಿ MLC ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆಗತ್ತಾ ಅಂತ. ಆದರೆ MLC ಆಯ್ಕೆಯ ಪ್ರಕ್ರಿಯೆಗೂ ಕೂಡ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಮುಂದಿನ ತಿಂಗಳು AICC ಮಹಾ ಅಧಿವೇಶನ ಇದೆ. ಅದರ ಜೊತೆಗೆ ಇನ್ನು ಮೇ ಅಂತ್ಯದಲ್ಲಿ ಸರ್ಕಾರಕ್ಕೆ 2 ವರ್ಷ ಪೂರೈಸುತ್ತೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರೈಸಿದ ಬಳಿಕವಷ್ಟೇ ಎಲ್ಲ ನಿರ್ಧಾರಗಳನ್ನ ಮಾಡೋಣ ಅನ್ನುವಂಥ ಮಾತುಕತೆ ಆಗಿದೆ ಇರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ಅಂದರೆ AICC ಮಹಾ ಅಧಿವೇಶನಕ್ಕೆ ಕಾಂಗ್ರೆಸ್ನ ಎಲ್ಲ ಹೈಕಮಾಂಡ್ ನಾಯಕರು ಸ್ವಲ್ಪ ಬ್ಯುಸಿಯಾಗಿರ್ತಾರೆ, ತಯಾರಿಲಿರ್ತಾರೆ. ಅದಾದ ಬಳಿಕ ಸರ್ಕಾರಕ್ಕೆ 2 ವರ್ಷ ಪೂರೈಕೆ ಆಗುತ್ತೆ. ಈ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಪ್ರಮುಖವಾಗಿ KPCC ವಿಚಾರ ಇರ್ಬೋದು, MLC ವಿಚಾರ ಇರ್ಬೋದು, ಹಾಗೆಯೇ ಸಂಪುಟದ ವಿಚಾರ ಈಗ ಕೈ ಹಾಕಿದ್ರೆ ಅದು ಜೇನುಗೂಡಿಗೆ ಕೈ ಹಾಕಿದಂತೆ ಆಗುತ್ತೆ. ಹೀಗಾಗಿ ಸಾಕಷ್ಟು ಗೊಂದಲ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸರ್ಕಾರ 2 ವರ್ಷ ಪೂರೈಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಅಂದರೆ ಆ ಒಂದು ವಿಶೇಷವಾದಂಥ ಗಳಿಗೆಯಲ್ಲಿ ವಿಶೇಷವಾದಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಗ ಆ ಸಂಭ್ರಮ ಮತ್ತೆ ಮರೆಮಾಚುತ್ತೆ. ಈ ಕಾರಣಕ್ಕೋಸ್ಕರ 2 ವರ್ಷ ಪೂರೈಸಿದ ಬಳಿಕ ಸಂಪುಟದ ವಿಸ್ತರಣೆ ಅಥವಾ MLCಗಳ ವಿಚಾರ ಹಾಗೆ ಇನ್ನಿತರ ಬದಲಾವಣೆ ವಿಚಾರ ಅದೆಲ್ಲವನ್ನೂ ಕೂಡ ಚರ್ಚೆ ಮಾಡೋಣ ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ. ಸುಮಾರು ಅರ್ಧ ಗಂಟೆ ಸಮಯವನ್ನು ರಾಹುಲ್ ಗಾಂಧಿ ಅವರು ನೀಡಿದರು. 20 ನಿಮಿಷಗಳ ಕಾಲ ಮಾತುಕತೆ ಆಯಿತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಉಳಿದ 10 ನಿಮಿಷ ಸಂತೋಷ್ ಲಾಡ್, ಪ್ರಿಯಾಂಕ್ ಖರ್ಗೆ, MB ಪಾಟೀಲ್ ಸೇರಿದಂತೆ ಎಲ್ಲ ಹಿರಿಯ ಸಚಿವರು ಕೂಡ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಗಿಗ್ ವರ್ಕರ್ಸ್ ಬಿಲ್ ಏನಿದೆ ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ.